ನಾಗಮಂಗಲ ಬದ್ರಿಕೊಪ್ಪಲು ಗಲಭೆ ಪ್ರಕರಣದ ಬೆನ್ನಲ್ಲೇ ಮಂಡ್ಯ ಜಿಲ್ಲಾಡಳಿತ ಸಂಪೂರ್ಣ ಅಲರ್ಟ್. ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಿನ್ನೆಲೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಜಿಲ್ಲಾ ಮಟ್ಟದ ಸಾಮರಸ್ಯ ಸಭೆ. ಮಂಡ್ಯ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ನಡೆದ ಸಭೆ. ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಸಾಮರಸ್ಯ ಸಭೆ. ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬಗಳ ಸಂಬಂಧವಾಗಿ ಸಭೆ. ಜಿಲ್ಲಾ ಮಟ್ಟದ ಸರ್ವಧರ್ಮ ಮುಖಂಡರ ಜೊತೆ ಸಾಮರಸ್ಯ ಸಭೆ. ಡಿಸಿ ಡಾಕ್ಟರ್ ಕುಮಾರ ಹಾಗೂ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅಧ್ಯಕ್ಷತೆಯಲ್ಲಿ ಸಭೆ. ಅಧಿಕಾರಿಗಳಿಂದ ಹಿಂದೂ ಹಾಗೂ ಮುಸ್ಲಿಂ ಮುಖಂಡರ ಅಭಿಪ್ರಾಯ ಸಂಗ್ರಹ. ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬಗಳ ವೇಳೆ ಗಲಭೆ, ಅಹಿತಕರ ಘಟನೆಗಳ ನಡೆಯದಂತೆ ಎಚ್ಚರಿಕೆ. ಗೌರಿ ಗಣೇಶ ಹಬ್ಬ ಆಚರಣೆಯಲ್ಲಿ ಸ್ವಚ್ಛತೆ ಬಗ್ಗೆ ಗಮನ ನೀಡಬೇಕು. ಪಿಒಪಿ ಬಿಟ್ಟು ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ಕೂರಿಸಬೇಕು. ಗಣೇಶ ಮೂರ್ತಿಗಳ ವಿಸರ್ಜನೆ ವೇಳೆ ಪ್ಲಾಸ್ಟಿಕ್ ತ್ಯಜಿಸಿ ಸ್ವಚ್ಛತೆ ಕಾಪಾಡಲು ಮನವಿ. ಪರಿಸರ ಉಳಿವಿಗಾಗಿ ನಾವೆಲ್ಲರೂ ಮುಂದಾಗುವಂತೆ ಅಧಿಕಾರಿಗಳು ಮನವಿ. ಮೆರವಣಿಗೆ ವೇಳೆ ಕೋಮು ಸಂಘರ್ಷಕ್ಕೆ ನಿರ್ಬಂಧ. ಸಾಮಾಜಿಕ ಜಾಲತಾಣದ ಮೇಲೆ ಪೊಲೀಸರ ಹದ್ದಿನ ಕಣ್ಣು. ನಾಗಮಂಗಲದಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜಿಸಿ ಎಚ್ಚರಿಕೆ ವಹಿಸಲಿರುವ ಪೊಲೀಸ್ ಇಲಾಖೆ. ಡಿಜೆ ಸೌಂಡ್ಗೆ ಸಂಪೂರ್ಣ ನಿರ್ಬಂಧ. ಹಿಂದೂ ಹಾಗೂ ಮುಸ್ಲಿಂ ಮುಖಂಡರು ಸಾಮರಸ್ಯವಾಗಿ ಒಟ್ಟಿಗೆ ಹೋಗ್ತೇವೆ. ಹಬ್ಬಗಳ ಆಚರಣೆಗೆ ಯಾವುದೇ ರೀತಿಯ ನಿರ್ಬಂಧ ಹೇರಬೇಡಿ. ಕೆಲವು ಸೂಕ್ಷ್ಮ ಪ್ರದೇಶಕ್ಕೆ ಹೆಚ್ಚಿನ ಪೊಲೀಸ್ ಭದ್ರತೆ ಮಾಡಿ. ನಾವು ಯಾವುದೇ ರೀತಿಯ ಗಲಭೆ, ಗದ್ದಲ ಮಾಡದಂತೆ ತಿಳಿಸಿದ ಮುಖಂಡರು. ಸಭೆಯಲ್ಲಿ ಡಿಸಿ ಡಾಕ್ಟರ್ ಕುಮಾರ, ಸಿಇಒ ನಂದಿನಿ, ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ಎಸ್ಪಿಗಳಾದ ತಿಮ್ಮಯ್ಯ, ಗಂಗಾಧರ್ ಸೇರಿ ಪೊಲೀಸ್ ಅಧಿಕಾರಿಗಳು ಭಾಗಿ. ವರದಿ ಗಿರೀಶ್, ಮಂಡ್ಯ. ಈ ವರ್ಷದ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಪೂರ್ವಭಾವಿಯಾಗಿ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಪೊಲೀಸ್ ಇಲಾಖೆಯಿಂದ ಮಾಡಿದ್ದೀವಿ. ಮುಖ್ಯವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ 7 ತಾಲೂಕಿನಲ್ಲಿ ಸಹಿತ ಠಾಣಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಮತ್ತು ಉಪವಿಭಾಗ ಮಟ್ಟದಲ್ಲಿ ಈಗಾಗಲೇ ಸಭೆಗಳನ್ನು ಮಾಡಿದ್ದೀವಿ. ಯಾವ ರೀತಿ ಆಚರಣೆ ಆಗ್ತದೆ 2 ಹಬ್ಬಗಳು, ಆ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇಲಾಖೆಯಿಂದ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಸಾರ್ವಜನಿಕರು ಯಾವ ರೀತಿ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಬೇಕು ಮತ್ತು ನಮ್ಮ ಇಲಾಖೆ ಜೊತೆಗೆ ಯಾವ ರೀತಿ ಸಹಕರಿಸಬೇಕಂತೇಳಿ ಹಲವಾರು ಇನ್ಸ್ಟ್ರಕ್ಷನ್ಗಳನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ. ಮುಖ್ಯವಾಗಿ ಕಳೆದ ವರ್ಷ ನಾಗಮಂಗಲ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಆದ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ರಮಗಳನ್ನು, ಅದರಲ್ಲೂ ಮುಖ್ಯವಾಗಿ ನಾಗಮಂಗಲ ಪಟ್ಟಣದಲ್ಲಿ ನಾವು ಯಾವ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಬೇಕು, ಮುಂಜಾಗ್ರತಾ ಕ್ರಮವಾಗಿ ನಾವು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡಿದ್ದೀವಿ. ಮುಖ್ಯವಾಗಿ ಕಳೆದ ಸಾಲಿನ ಒಂದು ಘಟನೆಯಲ್ಲಿ ಸುಮಾರು 24 ಪ್ರಕರಣಗಳು ದಾಖಲಾಗಿತ್ತು. ಆ ಎಲ್ಲ ಪ್ರಕರಣಗಳಲ್ಲಿ ನಾವು ಚಾರ್ಜ್ ಶೀಟನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಮತ್ತು ಯಾರು ಅದರಲ್ಲಿ ಕಿಡಿಗೇಡಿಗಳಿದ್ದರು ಮತ್ತು ಏನು ಮುಂದಿನ ದಿನಗಳಲ್ಲಿ ಸಹಿತ ಏನಾದರೂ ತೊಂದರೆ ಕೊಡ್ಬೋದು ಅಥವಾ ಪ್ರಚೋದನೆಕಾರಿ ಸಂದೇಶಗಳನ್ನು ಕೊಡ್ಬೋದು ಅಥವಾ ವಿಸರ್ಜನೆ ಸಂದರ್ಭದಲ್ಲಿ ಏನಾದರೂ ಗಲಾಟೆಯನ್ನು ಸೃಷ್ಟಿ ಮಾಡ್ಬೋದು ಅಂತೇಳಿದ್ದಾರೆ. ಅಂಥವ್ರನ್ನ ಈಗಾಗಲೇ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅವ್ರ ಮೇಲೆ ಸಹಿತ ನಾವು ಮುಂಜಾಗ್ರತಾ ಕ್ರಮವನ್ನು ಸಹಿತ ಅನುಸರಿಸ್ತಾ ಇದ್ದೀವಿ. ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಪೊಲೀಸ್ ಕಡೆಯಿಂದ ಹೆಚ್ಚಿನ ಒಂದು ಫೋರ್ಸನ್ನು ಸಹಿತ ನಾವು ಡಿಪ್ಲಾಯ್ ಮಾಡ್ತಾಯಿದ್ದೀವಿ. ಈಗಾಗಲೇ 4 KSRPಗೆ ಮತ್ತು 400 ಎಕ್ಸ್ಟ್ರಾ ನಾವು ಹೋಮ್ ಗಾರ್ಡ್ಗಳಿಗೆ ಸಹಿತ ನಾವು ರಿಕ್ವಿಷನ್ ಕೊಟ್ಟಿದ್ದೀವಿ. ಅದು ಸಹಿತ ಸ್ಯಾಂಕ್ಷನ್ ಆಗ್ತದೆ. ಅದರ ಜೊತೆಗೆ ನಮ್ಮ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಏನಿದ್ದಾರೆ, ಯಾವ್ಯಾವ ದಿನಕ್ಕೆ ಯಾವ ನಗರದಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಗಣೇಶ ಹಬ್ಬ ಅಥವಾ ವಿಸರ್ಜನೆಗಳು ಇರ್ತವೆ ಅಂಥ ಕಡೆ ನಾವು ಸೂಕ್ತ ರೀತಿಯಲ್ಲಿ ಪ್ರತಿದಿನದಂತೆ ರಿವ್ಯೂ ಮಾಡಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಎಲ್ಲಿಗೆ ಹೆಚ್ಚಿಗೆ ಅವಶ್ಯಕತೆ ಇದೆ ಅಲ್ಲಿಗೆ ನಾವು ಹೆಚ್ಚಿನ ಒಂದು ಸಿಬ್ಬಂದಿಯನ್ನು ಕಳಿಸುವ ಮೂಲಕ ಯಾವುದೇ ಒಂದು ಸಣ್ಣ ಘಟನೆಯು ನಡೆಯದ ರೀತಿಯಲ್ಲಿ ಎಲ್ಲ ರೀತಿಯಿಂದ ಕಾನೂನು ಕ್ರಮಗಳನ್ನು ಜರುಗಿಸ್ತಾ ಇದ್ವಿ. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಅಂತೇಳಿ ನಾವು ಈಗಾಗಲೇ ಸೆಲ್ಗಳನ್ನು ಮಾಡಿದ್ದೀವಿ. ಎಲ್ಲ ಕಡೆಯೂ ಸಹಿತ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡಲಿಕ್ಕೆ ಅಥವಾ ಸಮಾಜದ ಸಾಮರಸ್ಯವನ್ನು ಹಾಳು ಮಾಡಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ, ಯಾರು ಪ್ರಚೋದನಾಕಾರಿ ಪೋಸ್ಟ್ ಇರ್ಬೋದು, ಸುಳ್ಳು ಸುದ್ದಿಗಳನ್ನಿರ್ಬೋದು ಅಥವಾ ಇನ್ನೊಂದು ಜನಾಂಗದವರ ಒಂದು ಕೋಮು ಭಾವನೆಗೆ ಧಕ್ಕೆ ಆಗುವಂಥ ಸಂದೇಶಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ, ವಿಡಿಯೋಗಳನ್ನು ಹಂಚ್ಕೋತಾರೆ, ಅಂಥವ್ರ ಮೇಲೆ ಸಹಿತ ನಾವು ಹದ್ದಿನ ಕಣ್ಣನ್ನು ಇಟ್ಟಿದ್ದೀವಿ. ಅಂಥವ್ರ ಮೇಲೆ ಸೂಕ್ತ ಕ್ರಮಗಳನ್ನು ಸಹಿತ ಜರುಗಿಸ್ತೀವಿ. ಅದಕ್ಕಾಗಿ ಸಾರ್ವಜನಿಕರು ಈ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಂತೇಳಿ ಈಗಾಗಲೇ ನಾವು ಇಲಾಖೆ ವತಿಯಿಂದ ಸೂಕ್ತ ಸಂದೇಶವನ್ನು ಕೊಟ್ಟಿದ್ದೀವಿ.
ಇಲ್ಲ, ಸೂಕ್ಷ್ಮ ಪ್ರದೇಶ ಅಂತೇಳಿ ನಾವು ಕೆಲವು ಕಡೆ ಗುರುತು ಮಾಡಿದ್ದೀವಿ ಈಗಾಗಲೇ. ಅಂಥ ಕಡೆ CCTV ಇರ್ಬೋದು ಅಥವಾ ಹೆಚ್ಚಿನ ಒಂದು ಪೊಲೀಸ್ ಡಿಪ್ಲಾಯ್ಮೆಂಟ್ ಇರ್ಬೋದು, ಅದನ್ನೆಲ್ಲ ನಾವು ಮಾಡ್ತೀವಿ. ಎಲ್ಲಿ ಪ್ರೊಸೆಷನ್ ಹೋಗ್ತದೆ ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ಆ ಒಂದು ಪರಿಸ್ಥಿತಿಗೆ ಎಷ್ಟೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅದನ್ನೆಲ್ಲ ನಾವು ಮಾಡ್ತಾಯಿದ್ವಿ. ಹೊರಗಡೆಯಿಂದ ಬಂದು ಗಲಾಟೆ ಮಾಡ್ತಾರೆ ಅಂತ ಒಂದು ಇದು ಬಂದ್ಬಿಟ್ಟೈತೆ ಸರ್. ಅದು ಹೊರಗಡೆಯಿಂದ ಬಂದು ನಾವು ಸ್ವಲ್ಪ ಮಾನಿಟರಿಂಗ್ ಮಾಡ್ತೀವಿ. ಇಲ್ಲ, ಅದನ್ನು ಮಾಡಲಿಕ್ಕೆ ನಾವು ಸಹಿತ ಚೆಕ್ ಪೋಸ್ಟ್ಗಳನ್ನು ಹಾಕ್ತಾ ಇದ್ದೀವಿ. ಎಲ್ಲಿ ಸಾಮೂಹಿಕ ಗಣೇಶ ಮಾಡ್ತಾರೆ ಅಥವಾ ಮುಖ್ಯವಾಗಿ 5ನೇ ದಿನ ಇರ್ಬೋದು, 7ನೇ ದಿನ, 9ನೇ ದಿನ, ಹೀಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಹೊರಗಡೆಯಿಂದ ಯಾರು ಬರ್ತಾರೆ ಅನ್ನೋರ ಬಗ್ಗೆಯೂ ಸಹಿತ ನಾವು ಚೆಕ್ ಪೋಸ್ಟ್ಗಳನ್ನು ಹಾಕುವ ಮೂಲಕ ಅವರ ಬಗ್ಗೆ ಒಂದು ಹೆಚ್ಚಿನ ಒಂದು ನಿಗಾ ವಹಿಸ್ತೀವಿ. ಮತ್ತು ಯಾರು ಲೋಕಲ್ ಆಗಿರ್ತಾರೆ ಅವ್ರಿಗೂ ಸಹಿತ ನಾವು ಈಗಾಗಲೇ ತಿಳುವಳಿಕೆ ಕೊಟ್ಟಿದ್ದೀವಿ. ಹೊರಗಡೆಯಿಂದ ನೀವು ಯಾರನ್ನೂ ಜನ ಆಗಿರ್ಬೋದು, ಕೆಲವು ಲೀಡರ್ಗಳು ಸಹಿತ ಕಳೆದ ಒಂದು ಸಂದರ್ಭದಲ್ಲಿ ಹೊರಗಿನ ಲೀಡರ್ಗಳು ಸಹಿತ ಬಂದು ಇಲ್ಲಿ ಈ ಒಂದು ವಿಸರ್ಜನೆ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಅಂಥವ್ರ ಬಗ್ಗೆಯೂ ಸಹಿತ ನಾವು ಹೊರಗಿನವರಿಗೆ ಆದ್ಯತೆ ಕೊಡುವುದು ಬೇಡ ಅಂತೇಳಿ ಸ್ಥಳೀಯ ಮುಖಂಡರಿಗೆಲ್ಲ ಈಗಾಗಲೇ ಹೇಳಿದ್ದೀವಿ. ಯಾರೆಲ್ಲ ಅಂಥ ಘಟನೆಯಲ್ಲಿ ಭಾಗಿ ಆಗ್ಬೋದು ಅಂತ ಇದೆ ಅಂಥವ್ರ ಬಗ್ಗೆ ನಾವು ಸಹಿತ ಸೂಕ್ತ ನಿಗಾವನ್ನು ವಹಿಸಿದ್ದೀವಿ. ಸರ್, ಲಾಸ್ಟ್ ಟೈಮ್ ಗಲಭೆಯಲ್ಲಿ ನೀವು ಅಧಿಕಾರಿಗಳು ನಿರ್ಲಕ್ಷ್ಯತನ ಇತ್ತು ಅಂತೇಳಿ ಕಂಡು ಬಂದಿತ್ತು, ಅಮಾನತು ಕೂಡ ಆಗಿದ್ರು. ಈ ಸಲ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಿ ಸರ್? ಇಲ್ಲ, ಈಗಾಗಲೇ ನಾವು 2-3 ಮಟ್ಟದಲ್ಲಿ ಮೀಟಿಂಗ್ ಮಾಡಿದ್ವಿ ಮತ್ತು ಹಿರಿಯ ಅಧಿಕಾರಿಗಳು ಸಹಿತ ಸಾಕಷ್ಟು ಸೂಚನೆಗಳನ್ನು ಸಹಿತ ಕೊಟ್ಟಿದ್ದಾರೆ. ಮುಖ್ಯವಾಗಿ ಏನು ನಾಗಮಂಗಲದಲ್ಲಿ ಏನು ಕೆಲವೊಂದು ತಪ್ಪುಗಳಾಯಿತು, ಕೆಲವೊಂದು ಪ್ರಿಪ್ರೇಷನ್ ಮಾಡುವಲ್ಲಿ ನಮ್ಮ ಸ್ಥಳೀಯ ಅಧಿಕಾರಿಗಳು ಸರಿಯಾದ ರೀತಿಯಿಂದ ಪ್ರಿಪ್ರೇಷನ್ ಮಾಡದೇ ಇದ್ದಿದ್ದರಿಂದ ಈ ಒಂದು ಘಟನೆಯ ಸಹಿತ ಆಯಿತು. ಆ ಒಂದು ಹಿನ್ನೆಲೆಯಲ್ಲಿ ಈ ಸಲ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅದನ್ನೆಲ್ಲ ಸೂಚನೆಗಳನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ. ಮುಖ್ಯವಾಗಿ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಮತ್ತು ಯಾವ ಒಂದು ಪ್ರೊಸೆಷನ್ನಲ್ಲಿ ಎಷ್ಟು ಜನ ಸೇರ್ತಾರೆ, ಯಾವ ರೀತಿ ಪ್ರೊಸೆಷನ್ ಇರ್ತದೆ, ಅದಕ್ಕೆ ತಕ್ಕಂತೆ ಆ ಪರಿಸ್ಥಿತಿಗೆ ಅನುಗುಣವಾಗಿ ಬಂದೋಬಸ್ತನ್ನು ಮಾಡಲಿಕ್ಕೆ ನಾವು ಎಲ್ಲ ರೀತಿಯ ಸೂಚನೆ ಕೊಟ್ಟಿದ್ದೀವಿ. ಗಣೇಶ ಮೂರ್ತಿಗಳನ್ನು ಕೂರಿಸ್ಕೊಳ್ಳೋಕೆ ಕ್ರಮಗಳು ಮತ್ತು ಡಿಜೆಗೆ ನಿರ್ಬಂಧ ಇದೆಯಾ? ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಹೇಳಿದ್ದಾರೆ. DJಗಳನ್ನು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಬಳಸೋದು ಬೇಡ. ಈಗಾಗಲೇ ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಸಹಿತ ಇದೆ. ರಾತ್ರಿ ಹೊತ್ತು ಎಷ್ಟು ಡೆಸಿಬಲ್ ಸೌಂಡ್ಗಳನ್ನು ಬಳಸಬೇಕಂತೇಳಿದೆ. ಅದಕ್ಕೆ ತಕ್ಕಂತೆ ಅದರ ಒಂದು ಆದೇಶ ಉಲ್ಲಂಘನೆ ಆಗದ ರೀತಿಯಲ್ಲಿ ಬಳಕೆ ಮಾಡಬೇಕಂತೇಳಿ ಹೇಳಿದ್ವಿ. ಮುಖ್ಯವಾಗಿ ದೊಡ್ಡ ದೊಡ್ಡ DJಗಳನ್ನು ಏನಿದೆ ಅದನ್ನು ನಾವು ಈಗಾಗಲೇ ಬ್ಯಾನ್ ಮಾಡಿದ್ದೀವಿ. ಏನು ಸಣ್ಣ ಪ್ರಮಾಣದಲ್ಲಿ ಸೌಂಡ್ಗಳನ್ನು ಇಟ್ಕೊಂಡು ರಾತ್ರಿ ಒಳಗಾಗಿ ಯಾರು ಪ್ರೊಸೆಷನ್ ಮಾಡ್ತಾರೆ ಅಂಥದಕ್ಕೆ ಮಾತ್ರ ಅಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಪರ್ಮಿಷನನ್ನು ಕೊಡ್ತೀವಿ. ಅದನ್ನು ಹೊರತುಪಡಿಸಿದರೆ ದೊಡ್ಡ ಪ್ರಮಾಣದಲ್ಲಿ DJ ಬಳಕೆಯನ್ನು ನಾವು ನಿಷೇಧ ಮಾಡಿದ್ದೀವಿ. ಥ್ಯಾಂಕ್ ಯು.